ಹಲೋ ಮೈ ವರ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಡ್ ವಿತ್ ನಾಗೇಂದ್ರ. ನಮ್ಗೆಲ್ರಿಗೂ ಜಗನ್ನಾಥ ಸ್ವಾಮಿ ನೋಡಬೇಕು ಅಂತ ತುಂಬಾ ಆಸೆ. ಬಟ್ ಆದ್ರೆ ಅವರ ಮೂಲ ವಿಗ್ರಹ ಇರೋದು ಪೂರಿಲಿ. ಆದ್ರೂ ಕೂಡ ನಾವೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಪುರಿ ಜಗನ್ನಾಥ ದೇವಸ್ಥಾನದ ಅದೇ ಮಾದರಿಯ ವಿಗ್ರಹ, ದೇವಸ್ಥಾನದ ವಿನ್ಯಾಸ ಎಲ್ಲ ಕೂಡ ಇರೋ ದೇವಸ್ಥಾನ ನಮ್ಮ ಬೆಂಗಳೂರಲ್ಲಿದೆ. ಈ ಜಗನ್ನಾಥ ದೇವಸ್ಥಾನ ಇರೋದು ನಮ್ಮ ಬೆಂಗಳೂರು HSR ಲೇಔಟ್ನ ಅಗ್ರದಲ್ಲಿ. ನಾವು ಟುವರ್ಡ್ಸ್ ಸಿಲ್ಕ್ ಬೋರ್ಡ್ ಹೋಗ್ತಿರ್ಬೇಕಾದ್ರೆ ನಮ್ಗೆ ಲೆಫ್ಟ್ ಸೈಡ್ ಅಲ್ಲೇ ನಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಈ ಪುಟ್ಟ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸಕ್ ಹೋಗ್ತಿದ್ದು ಒಂದಲ್ಲ, ವಿತಿನ್ 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ 9 ದೇವಸ್ಥಾನಗಳನ್ನ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಟೆಂಪಲ್ ರನ್ ಸ್ಟಾರ್ಟ್ ಮಾಡೋದ. जगन्नाथ स्वामी नयन पथगामी भव तुम्हें भव. ಈ ಅಗ್ರದಲ್ಲಿರೋ ಪುರಿ ಜಗನ್ನಾಥ ದೇವಸ್ಥಾನ ಸೇಮ್ ಪುರಿಯಲ್ಲಿರೋ ಏಕ ಜಗನ್ನಾಥ ದೇವಸ್ಥಾನ ಇದೆ. ಅದೇ ಆಚರಣೆಗಳು, ಅದೇ ಸಂಭ್ರಮ ಎಲ್ಲ ಕೂಡ ಸೇಮ್ ಡಿಟೋ ಜೆರಾಕ್ಸ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ಪ್ರತಿ ವರ್ಷ ಪೂರಿಯಲ್ಲಿ ನಡೆಯೋ ತರ ರಥಯಾತ್ರೆ, ಬಲಭದ್ರ, ಸುಭದ್ರ ಮತ್ತೆ ಜಗನ್ನಾಥರಿಗೆ ರಥಯಾತ್ರೆ ನಡೆಯುತ್ತೆ. ಆ ಸೊಬಗನ್ನು ನೋಡೋಕೆ 2 ಕಣ್ಣು ಸಾಲಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ವಿಜೃಂಭಣೆಯನ್ನು ಇಲ್ಲೂ ಕೂಡ ಆಚರಿಸ್ತಾರೆ. ಪುರಿಗೆ ಯಾರೆಲ್ಲ ಹೋಗಕ್ಕಾಗಲ್ಲ ಅವ್ರು ಇಲ್ಲಿಗೆ ಬಂದು ಜಗನ್ನಾಥನ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಸಂತೃಪ್ತಿಯನ್ನ ಹೊಂದ್ತಾರೆ. ಜಗನ್ನಾಥ ಸ್ವಾಮಿ ವಿಗ್ರಹ ಅಂದ್ರೇನೆ ಒಂಥರ ಆಕರ್ಷಣೆ. ಯಾಕೆ ಹೇಳಿ, ಅದರಲ್ಲಿ ಕೃಷ್ಣನ ಹೃದಯ ಇನ್ನೂ ಇದೆ ಅನ್ನುವಂಥ ನಂಬಿಕೆ. ಹಾಗೆ ಸ್ವಾಮಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದರ್ಶನ ಮಾಡಿ ದೇವಸ್ಥಾನ ಒಂದು ರೌಂಡ್ ಹಾಕದಂತ ಹಾಗೆ ಹೊರಟೆ. ದೇವಸ್ಥಾನ ಆಚೆಯಿಂದ ನೋಡಿದ್ರೆ ಮರದಿಂದ ಮಾಡಿರೋದು ಅನ್ನೋ ತರ ಕಾಣುತ್ತೆ. ಆದ್ರೆ ಅಲ್ಲಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಗೋದು ದೇವಸ್ಥಾನ ಪೂರ್ತಿ ಕೆಂಪು ಕಲ್ಲಿನಿಂದ ಮಾಡಿದ್ದಾರೆ. ಕಲ್ಲು ತುಂಬಾ ವಿಶೇಷವಾಗಿದೆ. ಪೂರ್ತಿ ಕೆಂಪು ಕಲರ್ ಇಂದ ಇರೋ ಜೊತೆಗೆ ಇದ್ರ ಮೇಲೆ ತುಂಬಾ ವಿಶೇಷವಾದ ಕಲಾಕೃತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ನಾವ್ ಹೇಗೆ ಬೇಲೂರು ಹಳೆಬೀಡು ಶೈಲಿಯಲ್ಲಿ ನೋಡ್ತೀವಿ ಅದೇ ತರ ಚಿತ್ರಕಲೆಗಳನ್ನ, ಶಿಲ್ಪಗಳನ್ನ ಇಲ್ಲಿ ಕೆತ್ತಿದ್ದಾರೆ. ಜೊತೆಗೆ ಅದ್ರ ಮೇಲೆ ವಿಶೇಷವಾಗಿ ಲೇಪನ ಮಾಡಿರೋದ್ರಿಂದ ಇದ್ರ ಮೆರಗು ತುಂಬಾ ಹೆಚ್ಚಾಗಿ ಕಾಣುತ್ತೆ. ದೇವಸ್ಥಾನದ 4 ದಿಕ್ಕಿನಲ್ಲೂ ಶಿವ, ಆಂಜನೇಯ ಮತ್ತೆ 2 ದೇವಿ ವಿಗ್ರಹಗಳನ್ನ ಮಾಡಿದ್ದಾರೆ. ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆಗ್ಲೇ ಹೇಳಿರೋ ತರ ದೇವಸ್ಥಾನ ನಿರ್ಮಾಣ ಅಂತೂ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯ ಅನ್ನೋ ತರ ಇತ್ತು. ಹಾಗೇನೆ ದೇವಸ್ಥಾನ ರೌಂಡ್ ಮುಗಿಸ್ಕೊಂಡು ಬಜರಂಗಿ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದ ಶಿವಪ್ಪನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಜಗನ್ನಾಥ ಸ್ವಾಮಿ ದರ್ಶನ ಮಾಡಿ ದೇವಸ್ಥಾನದಿಂದ ಆಚೆ ಬಂದ್ರೆ ನಾವು 2ನೇದಾಗಿ ಶ್ರೀರಾಮ ಮತ್ತೆ ರಾಧಾಕೃಷ್ಣ ದೇವಸ್ಥಾನ ಸಿಗುತ್ತೆ. ಇದು ದೇವಸ್ಥಾನದ ಬಲಭಾಗದಲ್ಲೇ ಇದೆ. ನಾವು ತುಂಬಾ ದೂರ ಏನು ಹೋಗ್ಬೇಕಾಗಿಲ್ಲ. ಈ ದೇವಸ್ಥಾನ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ, ಇಲ್ಲಿ ರಾಮ, ಸೀತಾ, ಲಕ್ಷ್ಮಣ ಜೊತೆಗೆ ರಾಧಾಕೃಷ್ಣ, ರುಕ್ಮಿಣಿ ಕೂಡ ಇದ್ದಾರೆ. ಇವರನ್ನೆಲ್ಲ ಕಾಯಕ್ಕೆ ಬಜರಂಗಿ ಕೂಡ ಇದ್ದಾರೆ. ಮುಂದೆ ನಾವಿಲ್ಲಿಂದ 3ನೇದಾಗಿ ಅಭಯಾಂಜನೇಯ ದೇವಸ್ಥಾನ. ಇದು ಈ ದೇವಸ್ಥಾನಕ್ಕೆ ಅಪೋಸಿಟ್ ಅಲ್ಲೇ ಇದೆ, ಅಲ್ಲಿಗೆ ಹೋಗೋದ ಬನ್ನಿ. ಇಲ್ಲಿ ಅಭಯಾಂಜನೇಯ ಸ್ವಾಮಿ ವಿಗ್ರಹ 102 ಅಡಿ ಎತ್ತರವಾಗಿ ವಿರಾಜಮಾನವಾಗಿ ನಿಂತಿರೋದನ್ನ ನಾವು ನೋಡ್ಬೋದು. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಆಂಜನೇಯನ ಸ್ಟ್ಯಾಚು ಕೆಳಗಡೆ ಪುಟ್ಟದಾಗ ಒಂದು ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ವಿಗ್ರಹಕ್ಕೆ ಪೂಜೆ ಆರಾಧನೆ ಎಲ್ಲ ಮಾಡ್ತಾರೆ. ಇದನ್ನ ನೋಡ್ಕೊಂಡು ನಂತರ 4ನೇದಾಗಿ
ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು. ಈ ದೇವಸ್ಥಾನ ಕೂಡ ಅಭಯಾಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ. ನಾವೇನು ತುಂಬ ದೂರ ಏನು ಹೋಗ್ಬೇಕಾಗಿಲ್ಲ. ಬನ್ನಿ ದುರ್ಗಾ ಪರಮೇಶ್ವರಿ ಅಮ್ಮ ದರ್ಶನ ಮಾಡೋದ. ದುರ್ಗಾ ಪರಮೇಶ್ವರಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು 5ನೇಯದಾಗಿ ಮಹಾಗಣಪತಿ, ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಕ್ಕಂತಹ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಆಪೋಸಿಟಲ್ಲೇ ನಮಗೆ 6ನೇದಾಗಿ ಕಾಶೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಈಶ್ವರನ ದೇವಸ್ಥಾನ, ಇಲ್ಲಿಗೂ ಕೂಡ ನಾವು ಹೋಗ್ಬೋದು. ಪರಮೇಶ್ವರನ ದರ್ಶನ ಮಾಡಿ ಇಲ್ಲಿಂದ ಸ್ಮಾಲ್ ಡಿಸ್ಟೆನ್ಸಲ್ಲಿ 7ನೇದಾಗಿ ನಮಗೆ ಕರಗದಮ್ಮ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಮತ್ತು ತುಂಬ ಚೆನ್ನಾಗಿದೆ, ನಾವು ಅಲ್ಲೂ ಕೂಡ ಹೋಗಿ ಬರ್ಬೋದು. ನಂತರ ಅಲ್ಲಿಂದ 8ನೇದಾಗಿ ಚೆನ್ನರಾಯ ಸ್ವಾಮಿ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇದೆ, ಹೋಗ್ಬೋದು. ದೇವಸ್ಥಾನ ಅಂತೂ ತುಂಬ ಪೀಸ್ಫುಲ್ ಆಗಿದೆ. ಚೆನ್ನರಾಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು 9ನೇದಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿದೆ, ಅದನ್ನು ನೋಡ್ಬೋದು. ದೇವಸ್ಥಾನ ಅಂತ ಪುರಾತನ ಶೈಲಿಯಲ್ಲಿ ನಿರ್ಮಿಸಿರೋ ಥರ ಅತಿ ಹೆಚ್ಚು ಆಕರ್ಷಕವಾಗಿದೆ. ಇದಿಷ್ಟು ನಮ್ಮ ಬೆಂಗಳೂರಿನ HSR ಲೇಔಟ್ನ ಅಗ್ರಾದಲ್ಲಿರೋ ಜಗನ್ನಾಥ ಸ್ವಾಮಿ ದೇವಸ್ಥಾನ ಮತ್ತು ಅದರ ಜೊತೆಗಿನ 9 ದೇವಸ್ಥಾನಗಳ ಬಗ್ಗೆ ಪುಟ್ಟ ಮಾಹಿತಿಯಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. See you next video. Thanks for watching. जय जगन्नाथ।